ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನನ್ನ ಒಂದು ಚಾನಲಲ್ಲಿ ಈ ಬಿಗ್ ಬಾಸ್ ರಿವ್ಯೂನ ಕೊಡೋದಕ್ಕೆ ಶುರು ಮಾಡಿದಾಗಿನಿಂದ ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಅನ್ನೋದು ಗೊತ್ತಾಯಿತು. ಯಾಕಂದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗ್ಬೋದು ಅಥವಾ ಭವ್ಯ ಗೌಡ ಅವ್ರ ಬಗ್ಗೆ ಆಗ್ಬೋದು, ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತಂದರೆ ಆ ವಿಡಿಯೋಸ್ಗಳ ವ್ಯೂಸ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಈ ಕಾರಣಕ್ಕಾಗಿ ಇವತ್ತು ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದಿಷ್ಟು ನೆನಪುಗಳನ್ನ ಮೆಲ್ಕ್ ಹಾಕೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಯಾರಿಗೆಲ್ಲ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಇಷ್ಟ, ಭವ್ಯ ತ್ರಿವಿಕ್ರಮ್ ಅಂದ್ರೆ ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಅವರು ಕಮೆಂಟ್ ಮಾಡಿ. ಅಂಡ್ ಸಪ್ರೇಟ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಸಪ್ರೇಟ್ ಇರ್ತೀರಾ, ಭವ್ಯ ಗೌಡ ಅವರ ಫ್ಯಾನ್ಸ್ ಕೂಡ ಸಪ್ರೇಟ್ ಇರ್ತೀರಾ. ಸೊ ಅವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಫೇವ್ರೇಟ್ ಯಾರು, ಭವ್ಯ ಅವ್ರ ಇಷ್ಟನಾ, ನಿಮ್ಗೆ ತ್ರಿವಿಕ್ರಮ್ ಅವ್ರ ಇಷ್ಟನಾ, ಅಥವಾ ಭವ್ಯ ತ್ರಿವಿಕ್ರಮ್ ತ್ರಿವ್ಯ ಇಷ್ಟನಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಹಾಗೆ ಭವ್ಯ ಗೌಡ ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಇಬ್ರು ಸಹ ಬಿಗ್ ಬಾಸ್ ಮೇನ್ ಸೀಸನ್ಗೆ ಬರೋದಕ್ಕೆ ಮುಂಚೆ ಮಿನಿ ಸೀಸನ್ಗೂ ಸಹ ಬಂದಿರ್ತಾರೆ. ಅಲ್ಲೂ ಸಹ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಅದಾದ ನಂತರ ಇಬ್ರು ಸಹ ಬಿಗ್ ಬಾಸ್ ಸೀಸನ್ 11 ಮೇನ್ ಸೀಸನ್ಗೆ ಬರ್ತಾರೆ. ಮೇನ್ ಸೀಸನ್ಗೆ ಬಂದಾಗ ಅವರಿಬ್ಬರ ಬಾಂಡಿಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ತುಂಬಾನೇ ವೈರಲ್ ಆಗುತ್ತೆ ಇಬ್ಬರ ಒಂದು ಪೇರು. ತ್ರಿವಿಕ್ರಮ್ ಅವ್ರ ಜೊತೆ ಮೋಕ್ಷಿತಾ ಅವರ ಪೇರ್ ಕೂಡ ತುಂಬಾನೇ ಹಿಟ್ ಆಗಿತ್ತು. ಬಟ್ ಅದು ಅಷ್ಟು ಮಟ್ಟಕ್ಕೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿರ್ಲಿಲ್ಲ. ಬಟ್ ಭವ್ಯ ತ್ರಿವಿಕ್ರಮ್ ಅವರ ಒಂದು ಪೇರ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಿಗ್ ಬಾಸ್ ಮುಗ್ದು ಹತ್ತತ್ರ ಒಂದು 2-3 ತಿಂಗಳು ಆಗ್ತಾ ಬಂದ್ರು ಸಹ ಇವರ ಒಂದು ಕ್ರೇಜ್ ಅಂತೂ ಇನ್ನೂ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಮಟ್ಟಕ್ಕೆ ಇವ್ರಿಗೆ ಕ್ರೇಜ್ ಅನ್ನೋದು ಸೃಷ್ಟಿಯಾಗಿದೆ. ಅಂಡ್ ಇಬ್ರು ಸಹ ಅವರವರ ಪ್ರಾಜೆಕ್ಟ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ನ ನಂತರ 1 ತಿಂಗಳವರೆಗೂ ಅಂದ್ರೆ 1 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 2-3 ಜಾಗಕ್ಕೆ ಇಬ್ರು ಸಹ ಒಟ್ಟಿಗೆ ಹೋಗ್ತಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ಅಂಡ್ ತ್ರಿವಿಕ್ರಮ್ ಅವರ ಊರ್ಗೆ ಹೋದ್ರು, ಗುಬ್ಬಿ ಊರ್ಗೆ ಹೋದ್ರು, ಅಂಡ್ ಒಂದಿಷ್ಟು ಫಂಕ್ಷನ್ಸ್ ಗಳಲ್ಲೂ ಸಹ ಅಟೆಂಡ್ ಆಗಿದ್ರು. ಸೊ ಈ ರೀತಿ ಇಬ್ರು ಸಹ ಒಟ್ಟಿಗೆ ಕಾಣಿಸ್ಕೊಂಡ್ರು. ಬಟ್ 1 ತಿಂಗಳಾದ್ಮೇಲೆ ಭವ್ಯ ಗೌಡ ಅವರ ಬರ್ಡೇನಲ್ಲಾಗಿರ್ಬೋದು ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಮೀಟ್ ಆಗ್ತಿದ್ದಂತಹ ಸ್ಪಾಟ್ಸ್ ಅಂದ್ರೆ ರಜತ್ ಅವರ ಹೆಂಡತಿ ಬರ್ಡೇ ಫಂಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ರಂಜಿತ್ ಅವರ ಎಂಗೇಜ್ಮೆಂಟ್ ಫಂಕ್ಷನ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ಫಂಕ್ಷನ್ ಅಲ್ಲೂ ಇಬ್ರು ಸಹ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಫ್ಯಾನ್ಸ್ ಗಳೆಲ್ಲ ಒಂಥರ ಜಾತಕ ಪಕ್ಷಿ ತರ ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ. ಆ ರೇಂಜ್ಗೆ ಇವ್ರಿಗೆ ಫ್ಯಾನ್ಸ್ ಅನ್ನೋದು ಬಿಲ್ಡ್ ಆಗೋಗಿದೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 11 ಇವಾಗ ಏನ್ ಮುಗ್ದಿದೆ, ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 12 ಬಂದು ಅದರಲ್ಲಿ ಒಂದು ಪೇರ್ ಸಿಕ್ಕಾಪಟ್ಟೆ ಹಿಟ್ ಆಗೋವರ್ಗು ಈ ಒಂದು ಪೇರ್ಗೆ ಇರುವಂತಹ ಕ್ರೇಜ್ ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ. ಅಂಡ್ ಆ ಕ್ರೇಜ್ ಯಾವಾಗ್ಲೂ ಇರುತ್ತೆ, ಲೈಫ್ ಟೈಮ್ ಇರುತ್ತೆ ಅಂತ ಅನ್ಸುತ್ತೆ. ಆ ರೀತಿ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಇವ್ರಿಗೆ. ಅಂಡ್ ಈ ರೀತಿಯಾದಂತಹ ಫ್ಯಾನ್ ಬೇಸ್ ಇವರಿಬ್ಬರಿಗೆ ಕ್ರಿಯೇಟ್ ಆಗೋದಕ್ಕೆ ಬಿಗ್ ಬಾಸ್ ಮೇನ್ ರೀಸನ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಅಲ್ಲಿ ಇವ್ರು ನಡ್ಕೊಂಡಿದ್ದಂತಹ ರೀತಿ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ಇದ್ದಂತಹ ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಇವಾಗ ಒಂದು ಫ್ರೆಂಡ್ಶಿಪ್ ಅಂತಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಜಸ್ಟ್ ನೀನೇನ್ ಹೇಳ್ತೀಯೋ ಇಬ್ರು ಕುತ್ಕೊಂಡು ಮಾತಾಡಿದ್ವಿ, 2 ನಿಮಿಷ ನಗದ್ವಿ, ಇಷ್ಟೇ ಇರ್ಲಿಲ್ಲ. ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲವೂ ಸಹ ಇತ್ತು. ಅಂದ್ರೆ ನೀನೇನಾದ್ರೂ ಹೇಳ್ತಿದ್ಯಾ ಅಂತಂದ್ರೆ ಆ ಮಾತನ್ನ ನಾನು ಕಣ್ಮುಚ್ಕೊಂಡು ಕೇಳುವಂತಹ ಟ್ರಸ್ಟ್ ಇತ್ತು ಇಬ್ಬರ ಮಧ್ಯೆನೂ. ಅಂಡ್ ಇಬ್ಬರ ಮಧ್ಯ ಖುಷಿ ವಿಚಾರಗಳಿತ್ತು. ಇಬ್ರು ಸಹ ಒಬ್ಬರನ್ನೊಬ್ರು ಕಾಲು ಹೇಳ್ಕೊಳ್ತಿದ್ದಿತ್ತು. ಅಂಡ್ ಇಬ್ರು ಸಹ ಕಿತ್ತಾಡಿರೋದು ಉಂಟು. ಅಂಡ್ ಇಬ್ರು ಸಹ ಒಂದಾಗಿರೋದು ಉಂಟು. ಅಂಡ್ ಒಬ್ಬರ ಮಾತಿಗೆ ಒಬ್ರು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅನ್ನ ಕೊಡ್ತಿದ್ರು. ಅಂಡ್ ಇಬ್ರು ಸಹ ಎಲ್ಲವನ್ನ ಡಿಸ್ಕಸ್ ಮಾಡ್ತಿದ್ರು. ನಾನ್ ಹೇಗ್ ಆಡ್ಬೇಕು, ನೀನ್ ಹೇಗ್ ಆಡ್ಬೇಕು, ನಿನ್ ಬಿಟ್ರೆ ನಾನ್ ಇರ್ಬೇಕು, ಇಲ್ಲ ನನ್ ಬಿಟ್ರೆ ನೀನ್ ಇರ್ಬೇಕು ಅನ್ನೋ ರೀತಿ ಇರ್ತಿದ್ರು. ಎಲ್ಲ ಆಟದಲ್ಲೂ ಇದೇ ರೀತಿ ಆಡ್ಕೊಂಡು ಬಂದ್ರು. ಸೊ ಅವರಿಬ್ಬರ ಮಧ್ಯೆ ಇದ್ದಂತಹ ಬಾಂಡಿಂಗು ಜನಗಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಈ ಕಾರಣಕ್ಕಾಗಿ ಇವರಿಬ್ಬರ ಪೇರ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅನ್ನೋದು ಕ್ರಿಯೇಟ್ ಆದ್ರು. ಬಟ್ ಇಬ್ರು ಸಹ ಈಗ ಅವರವರ ಶೂಟಿಂಗ್ ಅಲ್ಲಿ ಅಂದ್ರೆ ಭವ್ಯ ಗೌಡ ಅವರು ಕರ್ಣ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವ್ರಿಗೆ ಇರುವಂತಹ ಸಾಕಷ್ಟು ಕಮಿಟ್ಮೆಂಟ್ಸ್ ಗಳಿಂದ ಅವರು ಯಾವುದೇ ರೀತಿಯಾದಂತಹ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಆಗ್ತಿಲ್ಲ ಅಂತ ಹೇಳಿ ನಮ್ಮ ತ್ರಿವಿಕ್ರಮ್ ಅವರ ಕ್ಲೋಸ್ ಫ್ರೆಂಡ್ ಆದಂತಹ ರಂಜಿತ್ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅವನಿಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ಸೊ ಅದಕ್ಕೋಸ್ಕರ ಅವ್ನು ಎಲ್ಲಿಯೂ ಸಹ ಬರ್ತಿಲ್ಲ. ಕೆಲಸ ಮಾಡಬೇಕು, ಕೆಲಸ ಮಾಡುವಂತಹ ಟೈಮಲ್ಲಿ ನಾನು ಸುತ್ತಾಡ್ಕೊಂಡಿರೋದಕ್ಕಾಗಲ್ಲ, ನನ್ನ ಕೆಲಸನ ನಾನು ಕರೆಕ್ಟ್ ಆಗಿ ಮಾಡಬೇಕು ಈ ಟೈಮಲ್ಲಿ ಅಂತ ಹೇಳಿ ತ್ರಿವಿಕ್ರಮ್ ಅವನ ಕೆಲಸದ ಕಡೆ ಅವನ ಕಂಪ್ಲೀಟ್ ಟೈಮ್ ಅನ್ನ ಕೊಟ್ಟು ಕೆಲಸದ ಕಡೆ ಇದ್ದಾನೆ ಅಂತ ಹೇಳಿ ರಂಜಿತ್ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅಂಡ್ ಭವ್ಯ ಗೌಡ ಅವರು ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ ಗಳ ಜೊತೆನೂ ಚೆನ್ನಾಗೇ ಇದ್ದಾರೆ. ಈ ಕಡೆ ಮೋಕ್ಷಿತಾ ಅವ್ರ ಜೊತೆ ಆಗಿರ್ಬೋದು, ಶಿಶಿರ್ ಅವ್ರ ಜೊತೆ ಆಗಿರ್ಬೋದು, ಅಂಡ್ ಐಶ್ವರ್ಯ ಅವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆನೂ ಕೂಡ ಒಳ್ಳೆ ಬಾಂಡಿಂಗ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅಂತ ಹೇಳಿ. ಮುದ್ದು ಸೊಸೆ ಸೀರಿಯಲ್ ಪ್ರೋಮೋ ಬಿಟ್ಟಾಗ ಎಲ್ಲರೂ ಅಂದಿದ್ದು ಆಲ್ರೆಡಿ ಒಂದು ಹೀರೋಯಿನು ಯಾರು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು. ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಪ್ರತಿಮಾ ಅವರು ಹೀರೋಯಿನ್ ಅಂತ ಹೇಳಿ.
ಹೇಳಿ. ಬಟ್ ಆದರೂ ಕೂಡ ಅಲ್ಲಿ ಭವ್ಯ ಗೌಡ ಅವರೇ ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಆ್ಯಂಡ್ ಈ ಕಡೆ ಕರ್ಣ ಪ್ರೋಮೋ ಬಿಟ್ಟಾಗೂ ಸಹ ಭವ್ಯ ಗೌಡ ಅವರು ಹೀರೋಯಿನಾಗಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಸೊ ಇಬ್ಬರು ಸಹ ಒಂದೊಂದು ಪ್ರಾಜೆಕ್ಟಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಬಟ್ ಇಬ್ಬರು ಸೇರ್ಕೊಂಡು ಒಂದು ಪ್ರಾಜೆಕ್ಟನ್ನು ಮಾಡಿದರೆ ಆ ಪ್ರಾಜೆಕ್ಟ್ ಕೂಡ ಸೂಪರ್ ಡೂಪರ್ ಹಿಟ್ ಆಗುವಂತಹ ಚಾನ್ಸಸ್ ಇತ್ತು. ಬಟ್ ಜಸ್ಟ್ ಒಂದು ಫೋಟೋಗೋಸ್ಕರನೇ ಜನಗಳು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಇಬ್ಬರು ಸಹ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಅಂದಾಗಲೇ ಸಾಕಷ್ಟು ಜನ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ರು. ಸಾಕಷ್ಟು ಅವರ ಫ್ಯಾನ್ಸ್ಗಳಿಗೆ ಖುಷಿಯಾಗಿತ್ತು. ಇಬ್ಬರು ಸಹ ಚನ್ನಪಟ್ಟಣದಲ್ಲಿದ್ದಾರೆ, ಇಬ್ಬರು ಸಹ ಮೀಟ್ ಆಗ್ತಾರೆ, ಮೀಟ್ ಆಗಿ ಒಂದಷ್ಟು ಫೋಟೋಸ್ಗಳನ್ನ ಶೇರ್ ಮಾಡ್ಕೋತಾರೆ, ನಾವಿಬ್ಬರು ಸಹ ಒಟ್ಟಿಗೆ ಮತ್ತೆ ನೋಡ್ಬೋದು ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿದ್ರು. ಇಬ್ಬರು ಸಹ ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಶೂಟಿಂಗ್ ಅನ್ನೋದು ಏನು 24 hours ಇರೋದಿಲ್ಲ. 24 hours ಲೈಕ್ ಒಂದು ಕಾಫಿ ಬ್ರೇಕ್ ಅಂತನೋ ಅಥವಾ ಒಂದು ಲಂಚ್ ಬ್ರೇಕ್ ಅಂತನೋ ಅಥವಾ ಒಂದು ಡಿನ್ನರ್ ಬ್ರೇಕ್ ಅಂತನೋ ಹೇಳಿ ಇಬ್ಬರು ಸಹ ಒಂದು ಕಡೆ ಮೀಟ್ ಆಗ್ಬೋದು. ಮೀಟ್ ಆಗಿ ಒಂದಿಷ್ಟು ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಿದ್ರೆ ಅವರ ಫ್ಯಾನ್ಸ್ಗಳಿಗೆಲ್ಲನೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಇವರಿಬ್ಬರೂ ಸಹ ಮೀಟ್ ಆಗ್ತಿಲ್ಲ. ಬಿಗ್ ಬಾಸ್ ಮುಗಿದ 1 ತಿಂಗಳು ಮಾತ್ರ ಇಬ್ಬರು ಸಹ ಜೊತೆನಲ್ಲೇ ಇರ್ತಿದ್ರು. ಲೈಕ್ ಕೈ ಹಿಡ್ಕೊಂಡು ಓಡಾಡೋದು, ಇಬ್ಬರು ಒಟ್ಟಿಗೆ ನಿಂತ್ಕೊಳೋದು, ಪಕ್ಕನೇ ಇರೋದು, ಈ ರೀತಿ ಎಲ್ಲ ಇದ್ರು, ಅಷ್ಟು ಕ್ಲೋಸ್ ಆಗಿದ್ರು. ಬಟ್ 1 ತಿಂಗಳು ಆದಮೇಲೆ ಅವರಿಬ್ಬರನ್ನ ಮತ್ತೆ ನೋಡುವಂತಹ ಚಾನ್ಸು ಅವ್ರ ಫ್ಯಾನ್ಸ್ಗೆ ಇನ್ನೂ ಸಹ ಸಿಕ್ಕಲಿಲ್ಲ. ಅವ್ರ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇಬ್ಬರು ಸಹ ಒಟ್ಟಿಗೆ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾರಾ ಇಲ್ಲ ಅಂತ ನನ್ನ ಕಾದು ನೋಡಬೇಕಾಗಿದೆ. ಇಷ್ಟು ದಿವಸ ಆದರೂ ಇಷ್ಟೆಲ್ಲ ಮೀಟ್ ಆಗೋದಕ್ಕೆ ಚಾನ್ಸ್ ಸಿಕ್ಕಿದ್ರೂ ಸಹ ಅವರು ಮೀಟ್ ಆಗ್ತಿಲ್ಲ ಅಂತಂದರೆ ಸೊ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಅವರಿಬ್ಬರ ಮಧ್ಯ ಲೈಕ್ ಬಿಗ್ ಬಾಸಲ್ಲಿ ಇದ್ದಂತಹ ಬಾಂಡಿಂಗ್ ಈಗಲೂ ಸಹ ಇದೆ ಅಂತ ಅನಿಸುತ್ತಾ? ಅದನ್ನು ಈಗಲೂ ಸಹ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ? ಅಥವಾ ಇಬ್ಬರು ಸಹ ದೂರ ಆಗಿದ್ದಾರೆ ಅಂತ ಅನ್ಸುತ್ತೆ? ಅವರಿಬ್ಬರ ಮಧ್ಯೆ ಮೊದಲಿದ್ದಂತಹ ಫ್ರೆಂಡ್ಶಿಪ್ ಇಲ್ಲ ಅಂತ ಅನ್ಸುತ್ತಾ? ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಬ್ಬರು ಸಹ ಮುಂದೆ ಬರುವಂತಹ ದಿನಗಳಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟಲ್ಲಿ ಮಾಡಿದ್ರೆ ನೀವು ಆ ಪ್ರಾಜೆಕ್ಟ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ? ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ. ಯಾಕಂದರೆ ಇವರಿಬ್ಬರು ಒಂದಾಗೋದೇ ಬೇಡ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕಂದರೆ ಭವ್ಯ ಗೌಡ ಅವ್ರಿಗೆ ತ್ರಿವಿಕ್ರಮ್ ಅವರು ಸೂಟ್ ಆಗೋಲ್ಲ, ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಗೌಡ ಅವರು ಸೂಟ್ ಆಗೋಲ್ಲ. ಭವ್ಯ ಗೌಡ ಅವರ ಲೈಫ್ ಸ್ಟೈಲೇ ಬೇರೆ ಇದೆ ಆ್ಯಂಡ್ ತ್ರಿವಿಕ್ರಮ್ ಅವರ ಲೈಫ್ ಸ್ಟೈಲೇ ಬೇರೆ ಇದೆ. ತ್ರಿವಿಕ್ರಮ್ ಅವರು ಕಮಿಟ್ಮೆಂಟ್ಸ್ಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ. ಭವ್ಯ ಗೌಡ ಅವರು ಆ ರೀತಿ ಇಲ್ಲ, ಇನ್ನೂ ಸ್ವಲ್ಪ ಮೈಂಡ್ ಮೆಚ್ಯೂರ್ಡ್ ಆಗಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಸೊ ಇವರಿಬ್ಬರ ಪೇರ್ ಒಂದಾಗಬೇಕಾ ಬೇಡವಾ, ಅಥವಾ ಇವರು ಅವ್ರ ಪಾಡ್ಗೆ ಅವ್ರು ಇರಲಿ, ಇವ್ರ ಪಾಡ್ಗೆ ಇವ್ರು ಇರಲಿ ಅಂತ ಅನಿಸುತ್ತಾ? ಲೈಕ್ ತ್ರಿವಿಕ್ರಮ್ ಅವರು ಅವ್ರ ಪಾಡ್ಗೆ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಲಿ ಆ್ಯಂಡ್ ಭವ್ಯ ಗೌಡ ಅವರು ಈ ಕಡೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರಲಿ. ಇಬ್ಬರೂ ಸಹ ಒಂದಾಗೋದೇ ಬೇಡ, ಜಸ್ಟ್ ಫ್ರೆಂಡ್ಸ್ ಥರ ಇರಲಿ. ಅಥವಾ ಯಾವಾಗಲಾದರೂ ಒಂದೊಂದು ಸತಿ ಮೀಟಾಗಿ ಅವ್ರ ಫ್ಯಾನ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಫೋಟೋಸ್ನ ಅಪ್ಲೋಡ್ ಮಾಡ್ಕೊಂಡಿದ್ರೆ ಸಾಕು ಅಂತ ಅನಿಸುತ್ತಾ? ಅಥವಾ ಇಲ್ಲಪ್ಪ ಇವರಿಬ್ಬರ ಮಧ್ಯೆ ಒಂದು ಜೆನ್ಯೂನ್ ಬಾಂಡಿಂಗ್ ಅನ್ನೋದು ಬಿಗ್ ಬಾಸಲ್ಲಿ ಇತ್ತು, ಅದೇ ಬಾಂಡಿಂಗ್ನ ಇವ್ರು ಮುಂದೆನೂ ಸಹ ಕಂಟಿನ್ಯೂ ಮಾಡ್ತಿದ್ದಾರೆ. ಲೈಕ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಇದೇ ಬಾಂಡಿಂಗ್ನ ಇವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಕೆಲಸದ ಒತ್ತಡದಿಂದ ಇಬ್ಬರೂ ಸಹ ಮೀಟ್ ಆಗೋದಕ್ಕೆ ಆಗ್ತಿಲ್ಲ ಅಷ್ಟೇ. ಬಟ್ ಇಬ್ಬರೂ ಸಹ ಮುಂದೆ ಒಂದಲ್ಲ ಒಂದು ದಿವಸ ಒಂದು ಆಗೇ ಆಗ್ತಾರೆ ಅಂತ ಅನಿಸುತ್ತಾ? ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡೋರು ಇರ್ತಾರೆ. ನನ್ನ ಒಂದು ಪೇಜಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇರೋದು ಲೈಕ್ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡೋಂಥವರೇ ಆಗಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ? ಈ ಒಂದು ಪೇರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸಲ್ಲಿ ಆ ರೀತಿ ಇದ್ದರು ಆ್ಯಂಡ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಈ ರೀತಿ ದೂರನೇ ಇದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಇವರಿಬ್ಬರ ಒಂದು ಬಾಂಡಿಂಗ್ ಅನ್ನೋದು ಜೆನ್ಯೂನ್ ಆಗಿತ್ತಾ ಇಲ್ವಾ ಅನಿಸುತ್ತಾ? ಬಿಗ್ ಬಾಸ್ ಆಟಕ್ಕೋಸ್ಕರ ಮಾತ್ರ ಇವರಿಬ್ಬರು ಆ ರೀತಿ ಕ್ಲೋಸ್ ಆಗಿದ್ರು ಅಂತ ಅನಿಸುತ್ತಾ? ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.